ಬಹಳ ಚರ್ಚಿತ ವಿಷಯ. ಗುಲ್ಬರ್ಗದಲ್ಲಿ ಹನಿ ಟ್ರ್ಯಾಪ್ ಕೇಸು. ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ವಿ ಯಾರ್ಯಾರ್ದು ಹನಿ ಟ್ರ್ಯಾಪ್ ನಡೀತಾ ಇತ್ತು, ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ. ಈಗ ಈ ಪತ್ರದಲ್ಲಿ ಹನಿ ಟ್ರ್ಯಾಪ್ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ. ಈ ಗ್ಯಾಂಗು 3-4 ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರಗಡೆಯಿಂದ ತಂದು. ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದ್ರೂ ಮಾತಾಡಿದ್ರು ಅಂದ್ರೆ ಹನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರೆದಿದ್ದಾನೆ. ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಸಚಿನ್ ಬರೆದಿದ್ದಾನೆ. ನೀವು ಮಾತಾಡೋದು ನೋಡಿದೆ ನಾನು. ನಿಮ್ಮ ಮನಸ್ಸು ನಿಮ್ಮ ಜೊತೆಲಿ ಇದೆಯಾ? ನಿಮ್ಮ ಆರೋಗ್ಯ ಸರಿ ಇದೆಯಾ? ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು. ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು. ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋದು ಅದು ಬಿಜೆಪಿಯವರ ಕೆಲಸ, ದಾರಿ ತಪ್ಪಿಸೋದು ಕೆಲಸ. ಇದು ದಾರಿ ತಪ್ಪಿಸೋದ? ಈಗ ನೀವು ದಾರಿ ತಪ್ಪಿದ್ದೀರಿ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದು ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ ನೀವು. ನಾವೆಲ್ಲ ಬಿಟ್ಟು ವಿಷಯ ಮಾತಾಡ್ತೀವಿ. ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ, ವ್ಯತ್ಯಾಸ ಇಷ್ಟೇ. ಡೆಲ್ಲಿಯಿಂದ ನನಗೆ ಗೊತ್ತಿದೆ, ಡೆಲ್ಲಿಯಲ್ಲಿ ಕುಳಿತುಕೊಂಡು ಯಾರ್ಯಾರಿಗೂ ಫೋನ್ಗಳು ಬರ್ತಾ ಇದೆ. ಇದುವರೆಗೂ ಅವ್ರ ಪರವಾಗಿ 3 ಜನರು ಮಾತಾಡಿದ್ದಾರೆ. ಒಂದು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು. ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಇರುತ್ತಾ? ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಪಾಪ ಅವ್ರ ಕಷ್ಟ ನಮಗ್ ಗೊತ್ತಾಗತ್ತೆ. ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ಅನ್ನೋ ನಮಗ್ ಗೊತ್ತಾಗತ್ತೆ. ಒಬ್ಬರು ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಸಿದ್ದರಾಮಯ್ಯನವರು ಮಾತಾಡಿಲ್ಲ ಅಂತಂದ್ರೆ ಅವರ ಸ್ಥಾನ ಉಳಿಯಲ್ಲ ಅಂತಲ್ಲ ಅಲ್ವಾ? ಹೌದಲ್ವೇ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ. ಒಂದು ಸಮಯ ಉಪಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರಬೇಕಾಗಿದೆ. ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು. ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು 3 ಬಿಟ್ರೆ ಇನ್ಯಾರು ಮಾತಾಡಿಲ್ಲ. ಯಾಕೆ ಮಾತಾಡಿರ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ, ದೆಹಲಿಯಿಂದ, ಹೆಡ್ ಕ್ವಾರ್ಟರ್ ಇಂದ. ಆದ್ರೂ ಅವ್ರು ಮಾತಾಡಕ್ ಆಗ್ತಾ ಇಲ್ಲ ಪಾಪ. ಯಾಕೆಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈಯಲ್ಲಿದೆ, ಕೈಗನ್ನಡಿ ಸತ್ಯ ಇದೆ. ಈ ಕಾರಣಕ್ಕೆ. ಆದ್ರೆ ನಾನು ಹೇಳ್ತೇನೆ, ಬಹಳ ಹೋರಾಟ ಮಾಡಿ ಬಂದವ್ರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ ಹೇಳಿ ನೋಡೋಣ. ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ರಿ ಅಂತ ಹೇಳಿ ಸ್ವಾಮಿ, ಸ್ವಲ್ಪ ನೋಡೋಣ. ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ, ನಾವು ಮಾಡ್ಕೊಂಡು ಬಂದಿರೋದು. ಅದಕ್ಕೆ ನನ್ನ ಹೆಸರು ಛಲವಾದಿ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ನನ್ನನ್ನು ಕೆಣಕಬೇಡಿ, ನಾನು ಹೇಳಿ ಕೇಳಿ ಛಲವಾದಿ ಇದ್ದೀನಿ. ನಾನು ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ, ಕುಣಕ್ತೀನಿ ಅಂತ ಹೇಳಿದ್ದೀನಿ ನಾನು. ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ. ಎಲ್ಲೆಲ್ಲಿ ಹೋರಾಟ ಮಾಡಿದ್ದೀರಿ ಹೇಳಿ? ನಾನು ವೈಯಕ್ತಿಕ ವಿಚಾರಕ್ಕೆ ಬರಬಾರದು ಅಂತೇಳಿ ಬಹಳ ತಡ್ಕೊಂಡಿದ್ದೇನೆ. ನೀವು ನನ್ನನ್ನು ಮತ್ತೆ ಕೆಣಕಿ ನೀವು ಎಳೀತಾ ಇದ್ದೀರಿ. ನಾನಿವತ್ತು ಅಪಾದನೆ ಮಾಡದೇ ಇದ್ರೆ ನನಗೂ ಕೂಡ ಬೆಲೆ ಇರಲ್ಲ. ಯಾಕಂದ್ರೆ ಜನ ಕೇಳ್ತಾರೆ ಆಮೇಲೆ, ಏನು ಅವ್ರು ಇಷ್ಟೆಲ್ಲ ಮಾತಾಡಿದ್ರು ನೀವು ಸುಮ್ಮನೆ ಇರ್ತೀರಿ ಅಂತ ನನ್ನ ಜನ ಕೇಳ್ತಾರೆ. ಜನಾಂಗದ ಪರವಾಗಿ ನೀವು ಯಾವ ಹೋರಾಟವನ್ನ ಮಾಡಿದ್ದೀರಿ ಒಂದು ಸಾರಿ ಹೇಳಿ ನೋಡ್ಬಿಡೋಣ. ಪದೇ ದಲಿತರ ಹೆಸರು ಹೇಳ್ತೀರಿ. 3 ಸಾರಿ ಗೆದ್ದು ಬಿಟ್ಟಿದ್ದಾರಂತೆ ಅವರು. 3 ಸಾರಿನೂ ಮಂತ್ರಿ ಆಗ್ಬಿಟ್ಟಿದ್ದಾರಂತೆ. 3 ಸಾರಿ ಗೆದ್ದಿರೋರು ಕಾಂಗ್ರೆಸ್ ಅಲ್ಲಿ ಬೇರೆ ಯಾರು ಉಳಿದೇ ಇಲ್ವಾ? ನರೇಂದ್ರ ಸ್ವಾಮಿ ಯಾಕೆ 3 ಸಾರಿ ಗೆದ್ರು ಮಂತ್ರಿ ಆಗಿಲ್ಲ? ಎಸ್.ಎನ್. ನಾರಾಯಣ ಸ್ವಾಮಿ 3 ಸಾರಿ ಗೆದ್ದವ್ರೆ. ನಮ್ಮ ಸಮಾಜದ್ದೇ ಹೇಳ್ತೀನಿ ನಾನು, ಯಾಕೆ ಅವ್ರು ಮಂತ್ರಿ ಆಗಿಲ್ಲ? ಪ್ರಸಾದ್ ಅಬ್ಬಯ್ಯ 3 ಸಾರಿ ಗೆದ್ದವ್ರೆ, ಅವ್ರು ಯಾಕೆ ಮಂತ್ರಿ ಆಗಿಲ್ಲ?
ಧರ್ಮ್ ಸಿಂಗ್ ಅವರು ಸ್ವರ್ಗಸ್ಥರಾಗಿದ್ದಾರೆ, ಅವರು ನಮ್ಮ ಜೊತೆಯಲ್ಲಿಲ್ಲ. ಮಾನ್ಯ ಖರ್ಗೆಜಿಯವರು ಅವರು ಬಹಳ ದೊಡ್ಡ ಗೆಳೆಯರು. ಅಜಯ್ ಸಿಂಗ್ ಅವರು 3 ಸಾರಿ ಗೆದ್ದವ್ರು, ಯಾಕೆ ಅವ್ರು ಮಂತ್ರಿ ಆಗಿಲ್ಲ? ನೀವು ಮಾತ್ರ ಯಾಕಾಗಿದ್ದೀರಿ? ಇವರೆಲ್ಲರ ಸಮಾಧಿ ಕಟ್ಟಿ ನೀವು ಆಗಿರೋದಲ್ವಾ? ದಲಿತರ ಹೆಸರು ಹೇಳ್ಕೊಂಡು ದಲಿತರ ಸಾಮ್ರಾಜ್ಯ, ದಲಿತರ ಸಮಾಧಿಯ ಮೇಲೆ ಇವತ್ತು ಪ್ರಿಯಾಂಕಾ ಖರ್ಗೆಯವರ ಸಾಮ್ರಾಜ್ಯ ಸ್ಥಾಪನೆ ಆಗಿದೆ. ನಿಮ್ಮದು ಸಮಾಜಕ್ಕೆ 3 ಕಾಸಿನ ಕೊಡುಗೆ ಇಲ್ಲ. ಎಲ್ಲಿ ಬೇಕಾದರೂ ಹೇಳ್ತೇನೆ ನಾನು ಬಂದು. ದಲಿತ ಸಮುದಾಯವನ್ನ ನೀವು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ದೀರಿ. ಕೆಲವು ಕಡೆ ಒಂದು ಇದ್ದಿರ್ತದೆ, ಹಳ್ಳಿಯಲ್ಲಿ ವಾರಕ್ಕೊಂದ್ಸಾರಿ ಕಾರ್ಪೊರೇಷನ್ ನೀರು ಬರೋದು, ಕಾರ್ಪೊರೇಷನ್ ನೀರು ವಾರಕ್ಕೊಂದ್ಸಾರಿನ ಬರೋದು. ಬಟ್ ತಗ್ಗು ಪ್ರದೇಶದಲ್ಲಿ, ಹಳ್ಳದ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ್ಬಿಟ್ಟಿದ್ರೆ ಆ ಬಂದ ಪೈಪಲ್ಲಿ ಇರೋದಲ್ಲ, ಅದು ಕೂಡ ವಾರಗಟ್ಲೆ ಬರ್ತಾನೆ ಇರ್ತದೆ ಆ ಮನೆಗೆ ನೀರು, ಬೇರೆಯವ್ರಿಗೆಲ್ಲ ನೀರು ಬರಲ್ಲ. ಹಂಗೆ ಪ್ರಿಯಾಂಕಾ ಅವರು ತಗ್ಗು ಪ್ರದೇಶದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಪರ್ಮನೆಂಟ್ ಆಗಿ ಅಲ್ಲಿ ನೀರು ಬರ್ತದೆ, ಅಧಿಕಾರ ಬರುತ್ತೆ. ಆದ್ರಿಂದ ದಲಿತರು ನಿಮ್ಮ ಹೆಸರಿನಲ್ಲಿ ಯಾರೂ ಬದುಕಲ್ಲ. ನನಗೆ ಹೇಳಿ, ಇವತ್ತು ಕೂಡ ನಾನು ಹೇಳ್ತೇನೆ, ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಬ್ಬರ ಹೆಸರು ಹೇಳಿ, ಇನ್ನೊಬ್ಬ ಲೀಡರ್ ಬೆಳೆಸಿದ್ದೀನಿ ನಾನಂತ ಒಬ್ಬರ ಹೆಸರು ಹೇಳ್ರಿ ನೋಡೋಣ. ನಾವೆಲ್ಲ ಯಾಕೆ ಬಿಟ್ಟಿವಿ? ನಿಮ್ಮ ಜೊತೆಯಲ್ಲೇ ಇದ್ದವರು, ನಾವು ಕಾಂಗ್ರೆಸ್ ಅಲ್ಲೇ ಇದ್ವಿ. ನಾನೊಂದು ಪುಸ್ತಕ ಬರೀಬಹುದು ನಿಮ್ಮಿಂದ ಆಗಿರತಕ್ಕಂಥ ಅನ್ಯಾಯಕ್ಕೆ ನಾನು. ಬಟ್ ನಾನು ಸ್ವಂತ ವಿಷಯಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೇನೆ. ಬೇಕಾದಷ್ಟು ವಿಷಯಗಳು ನನಗೆ ಗೊತ್ತಿದೆ, ಸುಮ್ಮನಿದ್ದೇನೆ. ಮತ್ತೆ ಮತ್ತೆ ಹೇಳ್ತೇನೆ, ನನ್ನ ಹೆಸರು ಹಾಗಾಗಿ ತಗೊಂಡು ನನ್ನ ವಿಷಯಕ್ಕೆ ಬರಬೇಡಿ. ಆರ್ ರುದ್ರಯ್ಯ ನಿಮಗೆ ತೊಳೆಯೋದು ಎಲ್ಲ ತೊಳೆದ್ರಲ್ಲ, ಅವರು ತೊಳಸ್ಕೊಂಡ್ರಿ, ನನ್ನ ಕೈಲಿ ತೊಳಸ್ಕೊಂಡ್ರಿ, ಎಲ್ಲ ಮಾಡಿದ್ರಿ. ಬಟ್ ನಿಮ್ ಜೊತೆಯಲ್ಲಿ ನಾವೆಲ್ಲ ಯಾಕಿಲ್ಲ? ರುದ್ರಯ್ಯ ಒಂದೇ ಸರಿಗೆ ಓಡ್ ಬಂದ್ಬಿಟ್ರಲ್ಲ ಆಚೆಗೆ. ಇನ್ನೂ ಅನೇಕ ವಿಷಯಗಳಿವೆ, ಇನ್ನೂ ಮಾತಾಡಲ್ಲ, ಇನ್ನೂ ಇರಲಿ. ಎಲ್ಲೆಲ್ಲಿ ಏನೇನು ನಡ್ತೈತೆ ನನಗೆ ಗೊತ್ತಿದೆ, ಮುಂದೆ ಮಾತಾಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ರೆ, ನಾನು ಮಾತಾಡಬೇಕು ಅನ್ನೋ ಅವಶ್ಯಕತೆ ಇದ್ರೆ ಮತ್ತೊಂದು ಸಾರಿ ಮಾತಾಡ್ರಿ, ನಾನು ಅವತ್ತು ಹೇಳ್ತೇನೆ. ನಮ್ಮ ಫ್ಯಾಮಿಲಿಗಾಗಿ ವಿರೋಧ ಪಕ್ಷದ ನಾಯಕರನ್ನಾಗಿ ನಾರಾಯಣಸ್ವಾಮಿ ಅವರನ್ನ ಮಾಡಿದ್ದಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ. ನಿಮಗೆ ನಮ್ಮ ಜನರನ್ನ ತುಳಿಯೋದೇ ಕೆಲಸ. ಆ ಕಾರಣದಿಂದ ನಮ್ಮನ್ನೆಲ್ಲ ತುಳಿದ್ರಿ. ನಿಮ್ಮಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ ಮೇಲೆ ನಮ್ಮ ಯೋಗ್ಯತೆ ಏನು ಅನ್ನೋದನ್ನು ಗುರುತಿಸಿ ಭಾರತೀಯ ಜನತಾ ಪಕ್ಷ ನನ್ನನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿರೋದು. ಮಾಡಿದ ಮೇಲೆ ನಾನು ಜಾತಿಗೆ ಅಂಟ್ಕೊಂಡಿಲ್ಲ, ಯಾವುದೇ ಧರ್ಮಕ್ಕೆ ಅಂಟ್ಕೊಂಡಿಲ್ಲ. ಇಡೀ ರಾಜ್ಯದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನ್ಯಾಯ ಕೊಡಬೇಕಾಗಿರೋರು ಯಾರು? ಸರ್ಕಾರ. ಆದ್ರೆ ನೀವು ಸರ್ಕಾರದಲ್ಲಿದ್ದು ಅನ್ಯಾಯ ಮಾಡ್ತಾ ಇದ್ದೀರಿ, ನಾನು ನ್ಯಾಯ ಕೊಡಿಸಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ. ನೀವು ಅಲ್ಲಿ ಕುಳಿತು ಹೇಳ್ತಿದ್ರಲ್ಲ, ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ. ಅಲ್ಲೇನೋ ಗರ್ಭಗುಡಿ ಇದೆ, ದಲಿತರಿಗೆ ಪ್ರವೇಶ ಇಲ್ಲ ಅಂತ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಎಲ್ಲರಿಗೂ ಹೇಳ್ರಿ, ನಾನು ಕುಳಿತಿರೋದೇ ಗರ್ಭಗುಡಿಯಲ್ಲಿ. ಇದೇ ಗರ್ಭಗುಡಿ, ಅಧಿಕಾರ ಸ್ಥಾನವೇ ಗರ್ಭಗುಡಿ. ಈಗ ನಾನು ನಿಮಗೆ ಉತ್ತರ ಕೊಡ್ತಾ ಇರೋದು ಗರ್ಭಗುಡಿಯಿಂದಲೇ. ಇಲ್ಲಿ ಗರ್ಭಗುಡಿ ಇದೆ ಅಂದ್ರೆ ಇಲ್ಲೆಲ್ಲರಿಗೂ ಪ್ರವೇಶ ಇದೆ. ಇದನ್ನು ತಿಳ್ಕೊಳ್ಳಿ. ನೀವು ಮಾಡಬೇಕಾಗಿರೋ ಕೆಲಸ ಮಾಡ್ದಿರಾ ಎಲ್ಲನೂ ಹಿಟ್ ಅಂಡ್ ರನ್ ಕೇಸ್ ಮಾಡ್ಕೊಂಡು ಇವತ್ತು ತಗಲಾಕೊಂಡಿದ್ದೀರಿ. ನಿಮ್ಮನ್ನು ಯಾರೂ ರಕ್ಷಣೆ ಮಾಡೋಕ್ಕಾಗೋದಿಲ್ರಿ. ನಾನು ಹೇಳ್ತೇನೆ, ಇವತ್ತು ಯಾವ್ಯಾವ ರೆಕಾರ್ಡ್ ಹಾಕಿದ್ದೀರಿ? ಯಾವುದು ಹಳೇದು ತಗೊಂಬಂದು ಇವಾಗ ರೆಕಾರ್ಡ್ ಹಾಕಿದ್ರಲ್ಲ ನೀವು, ಇವೆಲ್ಲಕ್ಕೂ ಉತ್ತರ ಕೊಡಬೇಕಾಗಿರೋದು ನಾನಾ ನೀವಾ? ಅಧಿಕಾರದಲ್ಲಿ ನಾನಿದ್ದೆ.
ಬಿಟ್ಟು ತೊಲಗ್ರಿ ಅಧಿಕಾರ, ನಾವು ಮಾಡ್ತೀವಿ, ಅವಾಗ ಉತ್ತರ ಕೊಡ್ತೀವಿ ನಾವು. ಬಿಡ್ರಿ. ಯಾಕೆ ರಕ್ಷಣೆಗೆ ದಿಲ್ಲಿ ತನಕ ಓಡೋಗಿದ್ದೀರಿ ನೆನೆ? ಏನು ಗೊತ್ತಿಲ್ಲ ನಮಗೇನು ಅನ್ಕೊಂಡಿದ್ದೀರೇನ? ಒತ್ತಡ ಹಾಕ್ಸ್ಲಿಕ್ಕೆ ನೀವು ಹೋಗಿದ್ದು, ಆದ್ರೂ ಪಾಪ ಏನು ಆಗ್ತಿಲ್ಲ ನಿಮ್ಮದು.